ಹೆಲೋ ಫ್ರೆಂಡ್ಸ್, ಇವತ್ತು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಪುದೀನ ರೈಸ್ ವಿತ್ ಸೋಯಾ ಚಂಕ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಕಿಶಿಂದ ಅದ್ರಾಗ ಸೋಯಾ ಚಂಕ್ಸ್ ಹಾಕೊಂಡು ನೆನೆ ಇಟ್ಕೊರಿ. ಅವು ಜಲ್ದಿ ನೆನಿಬೇಕಂದ್ರೆ ಬಿಸಿನೀರಾಗ ಹಾಕೋರಿ. ಮತ್ತು ಹಂಗೆ ಮಿಕ್ಸರ್ನಾಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಅದ್ರಕ, ಹಂಗೆ ಕೊತ್ತಂಬರಿ ಸೊಪ್ಪು ಹಾಕೋರಿ. ನಾವು ಮಾಡತ್ತಿದ್ದು ಪುದೀನ ರೈಸ್ ಅಲ್ರಿ, ಅದಕ್ಕೆ ನಾವು ಒಂದು ಸೂಡು ಪುದೀನ ಫುಲ್ ತೊಗೊಂಡಿನಿ ರೀ. ಅದನ್ನು ಸ್ವಚ್ಛಕ್ಕೆ ತೊಳ್ಕೊಂಡು ಕಿಶಿಂದ ಅದನ್ನು ಮಿಕ್ಸರ್ ಜಾರ್ನಾಗ ಹಾಕೊಳ್ಳೋಣ್ರಿ. ಎಲ್ಲ ಹಾಕೊಂಡು ಕಿಶಿಂದ ಒಂದು ಸಲ ಮಿಕ್ಸರ್ ತಿರುಗಿಸ್ಕೊಳ್ಳೋಣ್ರಿ. ನೋಡಿರಿ, ಸಣ್ಣ ಆಗ್ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ, ಅಂದ್ರೆ ಪೂರ್ತಿ ಸಣ್ಣಗೆ ಬರ್ತದೆ ಇದು. ಮತ್ತು ಕುಕ್ಕರ್ ಒಳಗೆ 3 ಸ್ಪೂನ್ ಆಯಿಲ್ ಹಾಕೊಂಡು ಕಿಶಿಂದ ಎಲ್ಲ ಮಸಾಲೆ ಹಾಕೊಳ್ಳೋಣ್ರಿ. ಮತ್ತು ಎಲ್ಲ ಮಸಾಲೆ ಹಾಕೊಂಡ್ಮೇಲೆ ಜೀರಿಗೆ ಇಟ್ಟು ಹಾಕೊಳ್ಳೋನು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳತ್ತೀನಿ ನಾ, ಯಾಕಂದರೆ ಜೀರಿಗೆ ಭಾಳ ಹಾಕೊಂಡ್ರೆ ಯಾವುದೇ ರೈಸ್ ಆಗಲಿ ಟೇಸ್ಟ್ ಭಾರಿ ಬರ್ತದೆ ರೀ. ನಾ 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ತೊಗೊಂಡೀನಿ ರೀ. ಅದನ್ನು ಇದ್ರಾಗ ಹಾಕೊಂಡು ಚಂದಕ್ಕೆ ಫ್ರೈ ಮಾಡ್ಕೊಳ್ಳೋಣ್ರಿ. ಇದ್ರಾಗಿಂದೆಲ್ಲ ನೀರಿನ ಅಂಶ ಹೋಗುತ್ತಕ. ಈಗ ಒಂದು ಟಮಾಟಿ ಕಟ್ ಮಾಡ್ಕೊಂಡು ತೊಗೊಂಡೀನಿ ರೀ. ಅದನ್ನೂ ಕೂಡ ಇದ್ರಾಗ ಹಾಕೊಂಡು ಕಿಶಿಂದ ಅದನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಮತ್ತು ಅರ್ಶಿಣ ಪುಡಿನೂ ಹಾಕೊಳ್ಳೋಣ್ರಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ್ರಿ. ಇವಾಗ ಇದನ್ನೆಲ್ಲ ಚೆಂದಕ್ಕೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರಿ. ಇದೆಲ್ಲ ಮಿಕ್ಸ್ ಆದಮೇಲೆ ಇಂಕಳೆ ನಾವು ನೆನೆಸಿಟ್ಕೊಂಡಿದ್ದು ಸೋಯಾ ಚಂಕ್ಸ್ ಅದನ್ನು ಇದ್ರಾಗ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋನು. ಮತ್ತು ರುಬ್ಬಿದ್ದೆಲ್ಲ ಪೇಸ್ಟ್ ಇರ್ತದಲ್ರಿ, ಅದನ್ನು ಇದ್ರಾಗ ಹಾಕೊಂಡು ಕಿಶಿಂದ ಇದನ್ನು ಚೆಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋನು. ಹೆಂಗೆ ಮಿಕ್ಸ್ ಆಗ್ಬೇಕಂದ್ರೆ ಇದೆಲ್ಲ ಏನೈತಲ್ರಿ ಸೋಯಾ ಚಂಕ್ಸ್, ಅದು ಏನು ಮಿಕ್ಸ್ಚರ್ ಒಳಗೆ ಚೆಂದಕ್ಕೆ ಮಿಕ್ಸ್ ಆಗ್ಬೇಕ್ರಿ. ನೋಡಿರಿ, ಈಗೆಲ್ಲ ಪ್ರಾಪರಾಗಿ ಮಿಕ್ಸ್ ಆಗ್ಯದ. ಇವಾಗ ನಾವು 2 ಕಪ್ ಅಕ್ಕಿ ತೊಗೊಂಡಿವ್ರಿ. ಅದನ್ನೂ ತೊಳ್ಕೊಂಡು ಕಿಶಿಂದ ಇದ್ರಾಗ ಹಾಕ್ಕೊಳ್ಳೋನು. ನೋಡಿರಿ, ನಿಮಗೆ ಅನ್ನ ಮೆತ್ತಗೆ ಬೇಕಂದ್ರೆ ನಾ 2 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೀನಿ ರೀ. ಅಂದ್ರೆ 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕ್ಬೇಕಾಗ್ತದ್ರಿ. ಅದು ಕರೆಕ್ಟ್ ಉದುರು ಬರ್ತದೆ ರೀ. ಇಲ್ಲ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಒಂದು ಅರ್ಧ ಕಪ್ ಆಗಲಿ 1 ಕಪ್ ಆಗಲಿ ಜಾಸ್ತಿ ಹಾಕೋರಿ. ಈಗ ಇದನ್ನೂ ಚೆಂದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ನಾ ಹೇಳ್ದಷ್ಟು ನೀರು ಹಾಕ್ಕೊಂಡು ಕಿಶಿಂದ ಅದನ್ನು ಚೆಂದಕ್ಕೆ ತಿರುವಾಡ್ಕೊಂಡು ಕಿಶಿಂದ ಕುಕ್ಕರ ಮುಚ್ಚೋಣ್ರಿ. ಇದಕ್ಕೆ 2 ವಿಸಿಲ್ ಆಗ್ಬೇಕು ರೀ, ಅಂದ್ರೆ ಪ್ರಾಪರ್ ಅನ್ನ ಬರ್ತದೆ ರೀ. 2 ವಿಸಿಲ್ಗಿಂತ ಜಾಸ್ತಿ ಹಾಕೋಬೇಡ್ರಿ, ಅನ್ನ ಹೊತ್ತು ಬಿಡ್ತದೆ. ನೋಡಿರಿ, ಈಗ ಅನ್ನ ಎಷ್ಟು ಪ್ರಾಪರಾಗಿ ಬಂದದಂತ ಹೇಸಿಂದ. ರಾತ್ರಿ ಊಟಕ್ಕಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಒಂದು ಸಲ ಟ್ರೈ ಮಾಡಿರಿ. ಯಾಕಂದ್ರೆ ಹೆಲ್ದಿನೂ ಆಗಿರ್ತದೆ, ಹೊಟ್ಟೆನೂ ತುಂಬಿರ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಮತ್ತು ಈ ಥರ ರೆಸಿಪಿ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.